ಇದು ಮೋಟೋ ಬಡ್ಸ್ ಪ್ಲಸ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ರೀಸೆಂಟ್ ಆಗಿ ಮೋಟೋ ಅವರು 2 ಬಡ್ಸ್ ನ ರಿಲೀಸ್ ಮಾಡಿದ್ದಾರೆ, ಮೋಟೋ ಬಡ್ಸ್ ಅಂಡ್ ಮೋಟೋ ಬಡ್ಸ್ ಪ್ಲಸ್ ಅಂದ್ಬಿಟ್ಟು ಡೌನ್ ಬೈ ಬಾಸ್ ಅಂತ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ 2 ಕಲರ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಕಲರ್ ಬಂದ್ಬಿಟ್ಟು ಫಾರೆಸ್ಟ್ ಗ್ರೇ ಮತ್ತೆ ಇನ್ನೊಂದು ಪೀಚ್ ಸ್ಯಾಂಡ್ ಕಲರ್ ಅಂದ್ಬಿಟ್ಟು 2 ಕಲರ್ಸ್ ನಮ್ಗೆ ಬಾಕ್ಸ್ ಮೇಲೆ ಪ್ರಿಂಟ್ ಆಗಿರೋದು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಫ್ರಂಟ್ ಅಲ್ಲಿ ಮೋಟೋರೋಲಾ ಬ್ಯಾಡ್ಜಿಂಗ್ ಇದೆ, ಮತ್ತೆ ಕೇಸ್ ನ ಡಿಸೈನ್ ಇಲ್ಲಿ ಬಾಕ್ಸ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಬಾಕ್ಸ್ ತುಂಬಾ ಲೈಟ್ ವೈಟ್ ಇದೆ. ಇದು ಏನೋ ಡೌಟ್ ಆಗಿದೆ ನನಗೆ, ಇಷ್ಟೊಂದು ಲೈಟ್ ವೈಟ್ ಇರೋದು ಸ್ವಲ್ಪ ಡೌಟ್ ಆಗಿದೆ. ಇಲ್ಲಿ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಇದು 11,999 ರೂಪಾಯಿ MRP ಯೊಂದಿಗೆ ಬರುವಂಥದ್ದು. ಮತ್ತೆ ಇದರಲ್ಲಿ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ಪವರ್ಫುಲ್ ಡ್ಯುಯಲ್ ಡ್ರೈವರ್ಸ್, ಸಪೋರ್ಟ್ ಹೈರೆಸ್ ಆಡಿಯೋ, ಡೈನಮಿಕ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಸಪೋರ್ಟ್ ಡಾಲ್ಬಿ, ಹೆಡ್ ಟ್ರ್ಯಾಕಿಂಗ್, ವೈರ್ಲೆಸ್ ಚಾರ್ಜಿಂಗ್, ಇಷ್ಟು ಫೀಚರ್ಸ್ನ ನಮಗೆ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ರೆ. ಬಟ್ ಇದನ್ನೆಲ್ಲ ನಾವು ಹೇಗೆ ನಂಬೋದು? ಕಂಪ್ಲೀಟ್ ನಾವು ಇದನ್ನ ಟೆಸ್ಟ್ ಮಾಡಿ ನೋಡೋಣ. ಅದಕ್ಕೋಸ್ಕರನೇ ಅಂತಾನೆ ನಿಮ್ಗೋಸ್ಕರ 10,000 ರೂಪಾಯಿ ಸ್ಪೆಂಡ್ ಮಾಡಿ ಈ ಬಾಕ್ಸ್ನ ಹತ್ರ ತರಿಸಿದ್ದೀನಿ. ಬೈ ಚಾನ್ಸ್ ನೀವೇನಾದರೂ ಲಕ್ಕಿ ಆಗಿದ್ರೆ, ಇನ್ ಕೇಸ್ ನಿಮ್ಗೊಂದು ಚಿಕ್ಕ ಗ್ಲಿಚ್ ಹೇಳಿದ್ರೆ ಈ ಬಡ್ಸು ನಿಮಗೆ ಫ್ರೀಯಾಗಿ ಸಿಗೋ ಚಾನ್ಸಸ್ಸು ಇರುತ್ತೆ. ಕಂಪ್ಲೀಟ್ ರಿವ್ಯೂ ಮತ್ತೆ ಇದನ್ನ ಹೇಗೆ ಫ್ರೀಯಾಗಿ ತೊಗೊಳ್ಳೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಆದರೆ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸಹ ಮಾಡ್ಬೋದಾಗಿದೆ. ಇನ್ಯಾಕೆ ಟೈಮ್ ವೇಸ್ಟ್, ಲೆಟ್ಸ್ ಅನ್ಬಾಕ್ಸ್. ಬಾಕ್ಸ್ ಒಳಗಡೆ ನೋಡ್ಕೊಂಡ್ರೆ ನಮಗೆ ಕಂಪ್ಲೀಟ್ ಖಾಲಿ ಇದೆ. ಬಾಕ್ಸ್ ಒಳಗಡೆ ಏನು ಇಲ್ಲ, ಅದಕ್ಕೋಸ್ಕರನೇ ಇದು ಇಷ್ಟು ಲೈಟ್ ವೈಟ್ ಆಗಿ ಇದ್ದಿದ್ದು ಅನ್ಸುತ್ತೆ. ಜಸ್ಟ್ ಜೋಕಿಂಗ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬಾಕ್ಸ್ ಒಳಗಡೆ ಇರೋ ಎಲ್ಲಾ ಪಾರ್ಟ್ಸ್ ಅನ್ನು ನಾನು ಓಪನ್ ಮಾಡಿ ಆಲ್ರೆಡಿ ನಿಮ್ಗೋಸ್ಕರ ಟೆಸ್ಟ್ ಸಹ ಮಾಡ್ಬಿಟ್ಟಿದ್ದೀನಿ. ಬಾಕ್ಸ್ ಒಳಗಡೆ ನಮ್ಗೆ ಈ ರೀತಿಯಾದಂತಹ ಬಡ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಪರ್ಸನಲ್ ಆಗಿ ಇದೇ ಇಯರ್ ಬಡ್ಸ್ ನ ತಂದು ಟೆಸ್ಟ್ ಮಾಡೋದಕ್ಕೆ ಏನು ರೀಸನ್ ಅಂದ್ರೆ 26,000 ವರ್ತ್ ಇರೋ ಆಪಲ್ ಏರ್ಪೋರ್ಟ್ಸ್ ಪ್ರೋ ಅಲ್ಲಿರೋ ಪ್ರತಿಯೊಂದು ಫೀಚರು ಇದ್ರಲ್ಲಿದೆ ಅಂತ ನನಗೆ ಹೇಳ್ತಾ ಇದ್ದಾರೆ. ನೋ ಕಾಮೆಂಟ್ಸ್. ಸೊ ಇದರಲ್ಲಿ ಲಾಂಚ್ ಇವೆಂಟಲ್ಲೂ ಇದ್ರ ಬಗ್ಗೆ ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದಾಗ ನಾಯ್ಸ್ ಕ್ಯಾನ್ಸಲೇಷನ್, ಟ್ರಾನ್ಸ್ಪರೆನ್ಸಿ, ಅಡಾಪ್ಟಿವ್, ನಾಯ್ಸ್ ಕ್ಯಾನ್ಸಲೇಷನ್ ಆಫ್, ಇಷ್ಟು ಮೋಡ್ಸು ಇದರಲ್ಲಿದೆ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಇದ್ರಲ್ಲಿ ಏನೇನು ಫೀಚರ್ ಇದೆ ಇದ್ರಲ್ಲೂ ಅದೇ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ತರಿಸಿದ್ದು. 2 ಆಲ್ಮೋಸ್ಟ್ ಸಿಮಿಲರ್ ವೆಯ್ಟ್ ಇದೆ. ಇದು ಸ್ವಲ್ಪ ಚಿಕ್ಕದಾಗಿದೆ ನೋಡೋದಕ್ಕೆ. ಇದೊಂದು ಸ್ವಲ್ಪ ಒಂದು 5-10 ಗ್ರಾಮ್ ಇದು ಜಾಸ್ತಿ ತರ ಫೀಲ್ ಆಗುತ್ತೆ. 5-10 ಗ್ರಾಮ್ ಅಲ್ಲ, ಒಂದು 5 ಗ್ರಾಮ್ ಜಾಸ್ತಿ ಇದು ಫೀಲ್ ಆಗ್ತಾ ಇದೆ ಅಷ್ಟೇ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಇದನ್ನ ಓಪನ್ ಮಾಡೋ ರೀತಿ ಸಹ ತುಂಬಾ ಡಿಫ್ರೆಂಟ್ ಆಗಿದೆ. ಈ ರೀತಿ ಓಪನ್ ಮಾಡಬೇಕಾಗಿದೆ. ಮತ್ತೆ ಈ ಲಿಡ್ಸ್ ನಮ್ಗೆ ಬೀಳೋದಿಲ್ವಾ ಅಂತ ತುಂಬಾ ಸರಿ ನನಗೂ ಡೌಟ್ ಬಂದಿದೆ. ಒಂದ್ಸರಿ ಟೆಸ್ಟ್ ಮಾಡಿ ನೋಡೋಣ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಗ್ರೇಟ್, ಇಷ್ಟು ಫಾಸ್ಟ್ ಆಗಿ ಶೇಕ್ ಮಾಡಿದ್ರು ಇದು ಬಿದ್ದಿಲ್ಲ ಅಂದ್ರೆ ಮ್ಯಾಗ್ನೆಟ್ ಒಂದ್ ರೇಂಜಿಗೆ ಗಟ್ಟಿಯಾಗಿ ಇದೆ. ಕೇಸ್ ನ ಮೇಲೆ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ಮೋಟೋರೋಲಾದ ಲೋಗೋ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಸೌಂಡ್ ಬೈ ಬಾಸ್ ಅಂತಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೇಸ್ ನ ಬ್ಯಾಕ್ ಸೈಡ್ ನಮ್ಗೆ ಹಿಂಜ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಹಿಂಜ್ ನ ಕೆಳಗಡೆ ಟೈಪ್ ಸಿ ಪೋರ್ಟ್ ನೊಂದಿಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಫ್ರಂಟ್ ಅಲ್ಲಿ ಈ ಲಿಡ್ ನ ಓಪನ್ ಮಾಡೋದಕ್ಕೆ ನೀಟ್ ಆಗಿ ಇಲ್ಲೊಂದು ಗ್ರೂ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ LED ಇಂಡಿಕೇಟರ್ ಸಹ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ LED ಇಂಡಿಕೇಟರ್ ಇದನ್ನ ಓಪನ್ ಮಾಡಿದ್ರೆ ಗ್ರೀನ್ ಕಲರ್ ಆಗ್ತಾ ಇದೆ, ಕ್ಲೋಸ್ ಮಾಡಿದ್ರೆ ಇದು ಆಫ್ ಆಗ್ತಾ ಇದೆ. ಈ ಬಾಕ್ಸ್ ಒಳಗೆ ನಮ್ಗೆ ಒಂದು ಯೂಸರ್ ಮ್ಯಾನುವಲ್ ನೋಡೋದಕ್ಕೆ ಸಿಗುತ್ತೆ. ಈ ಯೂಸರ್ ಮ್ಯಾನುವಲ್ ನಮ್ಗೇನು ಯೂಸ್ ಇಲ್ಲ. ಮತ್ತೆ ಈ ಬಾಕ್ಸ್ ಮೇಲೆ ಒಂದು QR ನೋಡೋದಕ್ಕೆ ಸಿಗ್ತಾ ಇದೆ. ಈ 2 ಬಾಕ್ಸ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಏರ್ ಟಿಪ್, ಸ್ಮಾಲ್ ಮತ್ತೆ ಮೀಡಿಯಂ ಮತ್ತೆ ಲಾರ್ಜ್ ಸೈಜು ಏರ್ ಬಡ್ಸ್ ಒಳಗಡೆ ಮೀಡಿಯಂ ಆಲ್ರೆಡಿ ಫಿಟ್ ಆಗಿರುತ್ತೆ. ಮತ್ತೆ ನಮ್ಗೆ ಇದರಲ್ಲಿ ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್ ಒಂದು ನೋಡೋಕೆ ಸಿಗುತ್ತೆ. ಬಾಕ್ಸ್ ಒಳಗಡೆ ಇರುವ ಕಂಟೆಂಟ್ ಆದ್ರೆ ಇಷ್ಟೇ. ಇದು ಒಂದು ಕೈಯಲ್ಲಿ ಓಪನ್ ಮಾಡೋದು ಅಷ್ಟು ಕಂಫರ್ಟ್ ಇಲ್ಲ ಅನ್ಸುತ್ತೆ. ಫೈನಲಿ ಓಪನ್ ಮಾಡ್ಬಿಟ್ವಿ. ಮತ್ತೆ ಕೇಸ್ ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ರೈಟ್ ಟು ಲೆಫ್ಟ್ ಎನ್ಗ್ರೇವಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ರೈಟ್ ಏರ್ ಬಡ್ ಮತ್ತೆ ಇದು ಲೆಫ್ಟ್ ಏರ್ ಬಡ್. ಇಲ್ಲಿ ಸೆಂಟ್ರಲ್ ಒಂದು ಬಟನ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಟನ್ ಇಂದ ನಾವು ಪೇರಿಂಗ್ ಮಾಡ್ಕೊಬಹುದು. ಇಲ್ಲಿ ನಮ್ಗೆ ಮೋಟೋರೋಲಾ ಬ್ರ್ಯಾಂಡಿಂಗ್ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಕೇಸ್ ನ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ನೀಟ್ ಅಂಡ್ ಕ್ಲೀನ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮೆನ್ಷನ್ ಮಾಡಿಲ್ಲ. ಡೀಟೇಲ್ಸ್ ಇಲ್ಲಿ ಏನಾದ್ರು ಮೆನ್ಷನ್ ಮಾಡಬೇಕಾಗಿತ್ತು, ಅಥವಾ ಇದು ಕಂಪ್ಲೀಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ನೊಂದಿಗೆ ಬರೋದ್ರಿಂದ ಇಲ್ಲಿ ಒಂದು ವೈರ್ಲೆಸ್ ಅನಿಮೇಷನ್ ಲೈಕ್ ಏನಾದ್ರು ಪ್ರಿಂಟ್ ಸಹ ಹಾಕ್ಬೋದಾಗಿತ್ತು. ಬಟ್ ಇದನ್ನ ಇಲ್ಲಿ ಕೊಟ್ಟಿಲ್ಲ. ಇದು ಸಹ ವೈರ್ಲೆಸ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ, ಇದ್ರಲ್ಲೂ ಕೊಟ್ಟಿಲ್ಲ. ಜಸ್ಟ್ ಕಿಡಿಂಗ್. ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್ ಅಷ್ಟೇ. ಮತ್ತೆ ಇದರಲ್ಲಿ ಇಯರ್ ಬಡ್ ಚಾರ್ಜ್ ಆಗೋದಕ್ಕೆ ಇಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಕೊಟ್ಟಿದ್ದಾರೆ. ಈ ಕಡೆ ಇದ್ರಲ್ಲೂ ಸೇಮ್ ಅದೇ ರೀತಿಯಾಗಿದೆ. ಇಲ್ಲಿ ಕೆಳಗಡೆ ಒಂದು ಮೈಕ್ ನೋಡೋದಕ್ಕೆ ಸಿಗುತ್ತೆ. ಈ ಕಡೆನೂ ಕೆಳಗಡೆ ಒಂದು ಮೈಕ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದು ಕಿವಿ ಒಳಗಡೆ ಹೋಗಿ ನಮ್ಗೆ ನಾಯ್ಸ್ ನ ಫಿಲ್ಟರ್ ಮಾಡೋದಕ್ಕೆ ಇಲ್ಲೊಂದು ಮೈಕ್ ಇಲ್ಲೊಂದು ಮೈಕ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಕಂಪ್ಲೀಟ್ ಬಾಡಿ ಏನಿದೆ ಇದು ಟಚ್ ಕಂಟ್ರೋಲ್ ಇಂದ ವರ್ಕ್ ಆಗುವಂತದ್ದು. ಇದರಲ್ಲಿ ಕಂಪ್ಲೀಟ್ ಬೋಸ್ ನ ಇಂಜಿನಿಯರಿಂಗ್ ಆದ್ರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಡ್ಯುಯಲ್ ಡ್ರೈವ್ ಸಪೋರ್ಟ್ ನೊಂದಿಗೆ ಬರುವಂತದ್ದು 11mm + 6mm ಡ್ರೈವ್ ನ ಇದ್ರಲ್ಲಿ ಯೂಸ್
ಮಾಡೆಲ್ ಆಗಿರುತ್ತೆ. ಇದರಲ್ಲಿ ಹೈರೇಸ್ ಆಡಿಯೋ ಮತ್ತೆ ಗೇಮಿಂಗ್ ಮೋಡ್ ಅಲ್ಲಿ ಸ್ವಲ್ಪ ಬೇಸ್ ನ ಕೂಡ ಎನ್ಹಾನ್ಸ್ ಮಾಡಿರ್ತಾರೆ. ಸೊ ಅದರಿಂದ ನಮಗೆ ಗೇಮಿಂಗ್ ಅಲ್ಲಿ ಲ್ಯಾಗ್ ಜಾಸ್ತಿ ಬರೋದಿಲ್ಲ. ಈ ಬಡ್ಸ್ ಅಲ್ಲಿ ಕಂಪ್ಲೀಟ್ 46 ಡೆಸಿಬಲ್ಸ್ ವರೆಗೂ ನಾಯ್ಸ್ ಕ್ಯಾನ್ಸಲೇಷನ್ ಆದ್ರೆ ಮಾಡಬಹುದು. ಇದು 10,000 ರುಪೀಸ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಇವಾಗ ಅವೈಲೇಬಲ್ ಇದೆ. ಇದರಲ್ಲಿ ಇನ್ನೊಂದು ಮಾಡೆಲ್ ಬರುತ್ತೆ ಮೋಟೋ ಬಡ್ಸ್ ಅಂದ್ಬಿಟ್ಟು, ಅದ್ರಲ್ಲಿ ನಮಗೆ 4,000 ರುಪೀಸ್ಗೆ ಆಲ್ರೆಡಿ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಇದನ್ನೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಕೆಲವೊಬ್ಬರಿಗೆ ಫ್ರೀ ಆಗಿ ಸಿಗುತ್ತೆ. ಅದು ಹೇಗೆ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಕೇಸ್ ನ ಜೊತೆಗೆ 38 ಅವರ್ಸ್ ಪ್ಲೇ ಬ್ಯಾಕ್ ನ ಟೈಮಿಂಗ್ಸ್ ಕೊಡುತ್ತೆ. ಮತ್ತೆ ಇದನ್ನ ಒಂದು 3 ಅವರ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಕೇಸ್ ನ ಜೊತೆಗೆ 38 ಅವರ್ ಪ್ಲೇ ಬ್ಯಾಕ್ ಟೈಮ್ ಆದ್ರೆ ಇದು ಬರುತ್ತೆ. ಇದು ನನಗೆ ಡೇ ಟು ಡೇ ಯೂಸೇಜ್ ಅಲ್ಲಿ ಕಂಪ್ಲೀಟ್ 3 ದಿನ ಆದ್ರೆ ವಿತೌಟ್ ಚಾರ್ಜಿಂಗ್ ಇದನ್ನ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ 510 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. 3 ಅವರ್ ಚಾರ್ಜ್ ಹಾಕ್ಬೇಕಾ ಅಂತ ನನ್ಗೊಂದು ಡೌಟ್ ಬಂತು. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಏನು ಕೊಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ 1-2.5 ಅವರ್ ಆದ್ರೂ ಮಿನಿಮಮ್ ಚಾರ್ಜ್ ಮಾಡಬೇಕಾಗುತ್ತೆ. ಇದು ಸ್ವೆಟ್ ಅಂಡ್ ವಾಟರ್ ರೆಸಿಸ್ಟೆನ್ಸ್ ಜೊತೆಗೂ ಬರುವಂತದ್ದು. ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಮಳೆಯಲ್ಲಿ ಅಥವಾ ಜಿಮ್ ಮಾಡಬೇಕಾದ್ರೆ ನಮ್ಮ ಬೆವರು ಏನಾದ್ರೂ ಸ್ವಲ್ಪ ಇದ್ರ ಮೇಲೆ ಬಿದ್ರು ಇದಕ್ಕೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗೋದಿಲ್ಲ. ನಿರ್ಭಯವಾಗಿ ಇದನ್ನ ಯೂಸ್ ಮಾಡಬಹುದು ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ನೀರಿಂದ ಸ್ವಲ್ಪ ದೂರನೇ ಇಟ್ಟಿರ್ಬೇಕು. ಬೆವರು ಬಂದ್ಬಿಟ್ಟು ಉಪ್ಪು ನೀರಿಂದ ಇನ್ನೂ ಸ್ವಲ್ಪ ಜಾಸ್ತಿ ದೂರನೇ ಇಟ್ಟಿರ್ಬೇಕು ಅಂತ ನಾನು ಹೇಳ್ತೀನಿ. ಇದನ್ನ ನಾನು ಕಾಲಿಂಗ್ ಅಲ್ಲೂ ತುಂಬಾ ಸರಿ ಟೆಸ್ಟ್ ಮಾಡಿದ್ದೀನಿ. ಕಾಲಿಂಗ್ ಅಲ್ಲಿ ನಾವು ಟ್ರಾಫಿಕ್ ಅಲ್ಲಿ ಇರಬೇಕಾದ್ರೆ ನಾವು ಅಡಾಪ್ಟಿವ್ ಮೋಡ್ ಯೂಸ್ ಮಾಡಿ ಮತ್ತೆ ವಾಯ್ಸ್ ಕ್ಯಾನ್ಸಲೇಷನ್ ನ ಮಾಡಿ ನಾವು ಇದರಲ್ಲಿ ಕಾಲ್ಸ್ ಮಾತಾಡಿದ್ರೆ ಸ್ವಲ್ಪ ಮಟ್ಟಿಗೆ ವಾಯ್ಸ್ ನ ಇದೊಂಥರ ಡಿಫ್ರೆಂಟ್ ಆಗಿ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನಾರ್ಮಲ್ ಅಲ್ಲಿ ವಿಂಡ್ ಅಲ್ಲಿ ಅಥವಾ ಕ್ರೌಡ್ ಇರೋ ಏರಿಯಾದಲ್ಲಿ ಪಬ್ಲಿಕ್ ಮಾಲ್ಸ್ ಅಲ್ಲಿ ಇಲ್ಲಿ ಇದನ್ನ ಕಾಲಿಂಗ್ ಗೆ ಆರಾಮಾಗಿ ಯೂಸ್ ಮಾಡಬಹುದು. ಆಪೋಸಿಟ್ ಪರ್ಸನ್ಗೂ ನೀಟಾಗಿ ಕೇಳಿಸುತ್ತೆ. ಸರೌಂಡಿಂಗ್ ಅಲ್ಲಿರೋ ನಾಯ್ಸ್ ನ ಇದು ಆಲ್ಮೋಸ್ಟ್ ಕಿಲ್ ಮಾಡಿ ಅವ್ರಿಗೆ ಕೇಳಿಸುತ್ತೆ ಅಂತಾನೆ ಹೇಳ್ಬೋದು. ನಾನ್ ಟೆಸ್ಟ್ ಮಾಡೋ ಪ್ರಕಾರ ಬೆಸ್ಟ್ ಇಯರ್ ಬಡ್ಸ್ ಅಂತ ಇದು ನನ್ನ ಪ್ರಕಾರ ನಾನು ಸಜೆಸ್ಟ್ ಮಾಡ್ತೀನಿ. ಇದಕ್ಕಿಂತ ಬೆಸ್ಟ್ ಇಯರ್ ಬಡ್ಸ್ ನಿಮ್ಗೆ 17th ಐ ಥಿಂಕ್ OnePlus ಅವ್ರು ಬಿಡ್ಬೋದು. ಅದ್ರಲ್ಲಿ ಇದಕ್ಕಿಂತ ಬೆಟರ್ ಫೀಚರ್ಸ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ಎರಡು ಸಿಮಿಲರ್ ಬಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಇದೇ ತಿಂಗಳು 20-21ನೇ ತಾರೀಕು ಅಮೆಝಾನ್ ಅಲ್ಲಿ ಪ್ರೈಮ್ ಸೇಲ್ ಆದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಪ್ರೈಮ್ ಡೇ ಸೇಲ್ ಅಲ್ಲಿ ಮೋಟೋರೋಲಾ ರೇಜರ್ 50 ಅಲ್ಟ್ರಾನ ಆದ್ರೆ ಸೇಲ್ಗೆ ಬಿಡ್ತಾ ಇದ್ದಾರೆ. ಆವತ್ತೇ ಇದು ಸೇಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಫೋನ್ ನ ನೀವೇನಾದ್ರೂ ಆರ್ಡರ್ ಮಾಡಿದ್ರೆ ಈ ಬಡ್ಸ್ ನಿಮ್ಗೆ ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ 10,000 ರೂಪಾಯಿ. ಸೊ ಆ ಫೋನ್ ಐ ಥಿಂಕ್ 90,000 ರೂಪಾಯಿಗೆ ಲಾಂಚ್ ಮಾಡಬಹುದು. 89,999ಗೆ ಲಾಂಚ್ ಮಾಡಬಹುದು. ಆಫರ್ ಪ್ರೈಸ್ ಇನ್ಕ್ಲೂಡಿಂಗ್ ಆಲ್ ಬ್ಯಾಂಕ್ ಆಫರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಆ ಟೈಮ್ಗೆ ಇದು ನಿಮ್ಗೆ ಫ್ರೀ ಆಗಿ ಸಿಕ್ಕಿದ್ರೆ ಸಪರೇಟ್ ಅನ್ ಕೊಡಲ್ಲ, ಇನ್ ಬಾಕ್ಸ್ ಅಲ್ಲೇ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವೇನಾದ್ರೂ ಆ ಫೋನ್ ನ ಪರ್ಚೇಸ್ ಮಾಡೋದಾದ್ರೆ ಟ್ರೈ ಮಾಡಿ. ಈ ಬಡ್ಸ್ ನಿಮ್ಗೆ ಫ್ರೀ ಆಗಿ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಮೋಟೋ ಬಡ್ಸ್ ಆಪ್ ಅಂತಿದೆ. ಇದರಲ್ಲಿ ಯಾವ್ದಾದ್ರು ಆಪ್ ಇನ್ಸ್ಟಾಲ್ ಆಗುತ್ತಾ ನೋಡೋಣ. ಇಲ್ಲಿ ನಾನು ಮೋಟೋ ಬಡ್ಸ್ ಆಪ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. 60 MB ಆಪ್ ಇದೆ. 60 MB ಏನಿರ್ಬೋದು ಇದರಲ್ಲಿ ಎಲ್ಲ ಟೆಸ್ಟ್ ಮಾಡೋಣ. ಆಪ್ ಓಪನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕೇಳೋ ಪರ್ಮಿಷನ್ಸ್ ಎಲ್ಲ ಅಲೋ ಕೊಡೋಣ. ಟರ್ನ್ ಆನ್ ಬ್ಲೂಟೂತ್ ಅಲೋ ಸ್ಕ್ಯಾನಿಂಗ್. ಇಲ್ಲಿ ಸೆಟಪ್ ಬಡ್ಸ್ ಅಂದ್ಬಿಟ್ಟು ಬಡ್ಸ್ ನ ಪಾಪ್ ಅಪ್ ಆದ್ರೆ ಬಂದಿದೆ. ಇಲ್ಲಿ ಸೆಟಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಇದನ್ನ ನಾನು ಹಾಕೊಂಡು ಒಂದ್ಸರಿ ಟೆಸ್ಟ್ ಮಾಡ್ತೀನಿ. ಆಪ್ ನ ಇಂಟರ್ಫೇಸ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಮೋಡ್ ಆಫ್ ಇರುತ್ತೆ. ಮತ್ತೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಮೋಡ್ ನ ಆನ್ ಸಹ ಮಾಡ್ಕೊಬಹುದು. ಮತ್ತೆ ಇದು ಅಡಾಪ್ಟಿವ್ ಅಂತ. ಅಡಾಪ್ಟಿವ್ ನಾನು ಆಲ್ಮೋಸ್ಟ್ ತುಂಬಾ ಸರಿ ಟ್ರಾಫಿಕ್ ಅಲ್ಲಿ ಯೂಸ್ ಮಾಡ್ತೀನಿ. ನಮಗೆ ಟ್ರಾಫಿಕ್ ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ನಾವೇನಾದ್ರೂ ಕಾಲ್ ಅಲ್ಲೂ ಸಹ ಮಾತಾಡ್ಬೋದು. ನಾವೇನಾದ್ರೂ ಮ್ಯೂಸಿಕ್ ಸಹ ಎಂಜಾಯ್ ಮಾಡ್ಬೋದು. ನಾವು ಅಡಾಪ್ಟಿವ್ ಯೂಸ್ ಮಾಡಿದಾಗ ಪಕ್ಕದಲ್ಲಿ ಯಾರಾದ್ರೂ ಹಾರ್ನ್ ಮಾಡಿದ್ರೆ ಒಂದು 5-10 ಮೀಟರ್ ದೂರದಲ್ಲಿ ಹಾರ್ನ್ ಮಾಡಿದ್ರೆ ಏನಾದ್ರೂ ಸೌಂಡ್ ಆದ್ರೆ ನಮ್ಗೆ ನೀಟಾಗಿ ಕೇಳಿಸುತ್ತೆ. ಸ್ವಲ್ಪ ಲಾಂಗ್ ಆಗಿ ದೂರದಲ್ಲಿರೋ ಹಾರ್ನ್ ಸೌಂಡ್ ಎಲ್ಲ ತುಂಬಾ ಕ್ಲಿಯರ್ ಆಗಿ ಇದು ನಾಯ್ಸ್ ಕ್ಯಾನ್ಸಲ್ ಮಾಡಿ ಕೇಳಿಸುತ್ತೆ. ಅಷ್ಟು ನಾಯ್ಸ್ ಕ್ಯಾನ್ಸಲ್ ಆಗಿ ಇರೋದಿಲ್ಲ. ನಮ್ಗೆ ಕ್ಯೂಟ್ರ್ ತರ ಕಣ್ಮುಚ್ಕೊಂಡು ಹೋಗೋ ತರನು ಇರೋದಿಲ್ಲ. ಈ ಮೋಡ್ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ. ಈ ಮೋಡ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಕಂಪ್ಲೀಟ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಸಹ ಕೊಟ್ಟಿದ್ದಾರೆ. ಇವಾಗ ಕಂಪ್ಲೀಟ್ ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ ನಾನು ಇಲ್ಲಿ ಆಫೀಸ್ ಅಲ್ಲಿರೋ ಯಾವುದೇ ನಾಯ್ಸ್ ಕಂಪ್ಲೀಟ್ ನನಗೆ ಕೇಳಿಸ್ತಾ ಇಲ್ಲ. ಮತ್ತೆ ಇದರಲ್ಲಿ ಚಾರ್ಜಿಂಗ್ ಅಲ್ಲಿ ಏರ್ಪೋರ್ಟ್ಸ್ 100% ಚಾರ್ಜ್ ಇರೋದು ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಕೇಸ್ ನ ಚಾರ್ಜಿಂಗ್ ಸಹ ನಮ್ಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ಇಲ್ಲಿ ಲಿಡ್ ನ ಓಪನ್ ಮಾಡ್ಬೇಕಾಗುತ್ತೆ. ಕೇಸ್ ಓಪನ್ ಮಾಡಿ ಬಡ್ಸ್ ಎರಡು ಇದ್ರೊಳಗಡೆ ಪ್ಲೇಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಕೇಸ್ ನ ಚಾರ್ಜಿಂಗ್ ಸಹ ನೋಡೋದಕ್ಕೆ ಸಿಗುತ್ತೆ. 66% ಚಾರ್ಜ್ ಇದೆ. ಬಡ್ಸ್ ಅಲ್ಲಿ 100% ಚಾರ್ಜ್ ಇದೆ. ಆಪ್ ಒಳಗಡೆ ನಮ್ಗೆ ಸೌಂಡ್ ಅಲ್ಲಿ ಸ್ವಲ್ಪ ಈಕ್ವಲೈಸರ್ ನ ಎಲ್ಲ ಸೆಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ಮತ್ತೆ ಆಪ್ ಒಳಗಡೆ ನಮ್ಗೆ ಸೌಂಡ್ ಈಕ್ವಲೈಸರ್ ಆಪ್ಷನ್ ಇದೆ. ಹೈರೇಸ್ ಮೋಡ್ಗೆ ಗೇಮಿಂಗ್ ಮೋಡ್ ಇದೆ. ವಾಲ್ಯೂಮ್ ಬೂಸ್ಟ್ ಇದೆ. ಮತ್ತೆ ಇದರಲ್ಲಿ ಗೆಸ್ಚರ್ ಮೋಡ್ ಸಹ ಇದೆ. ಡಬಲ್ ಟ್ಯಾಪ್ ಮಾಡಿ ಲೆಫ್ಟ್ ಇಯರ್ ಬಡ್ ಇರುತ್ತಲ್ಲ ಅದರಲ್ಲಿ ಬೇಕಿದ್ರೆ ನಾವು ಗೆಸ್ಚರ್ಸ್ ನಲ್ಲಿ ಸೆಟ್ ಮಾಡ್ಕೊಬಹುದು. ರೈಟ್ ಬೇರೆ ಸಪರೇಟ್ ಕಮಾಂಡ್ಸ್ ನಲ್ಲಿ ಸೆಟ್ ಮಾಡ್ಕೊಬಹುದು. ನಮ್ಗೆ ಯಾವ ತರ ಫೀಚರ್ಸ್ ಬೇಕೋ ಆ ತರ ಇದ್ರಲ್ಲಿ ಸೆಟ್ ಮಾಡ್ಕೊಬಹುದು. ಮತ್ತೆ ಮೋರ್ ಅಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಫಿಟ್ ಟೆಸ್ಟ್ ಆಪಲ್ ಏರ್ಪೋರ್ಟ್ಸ್ ಅಲ್ಲೂ ಇದೇ ಟೆಸ್ಟ್ ಬರುತ್ತೆ. ಕರೆಕ್ಟ್ ಆಗಿ ಕಿವಿಗೆ ಫಿಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಸಹ ಇದರಲ್ಲಿ ಚೆಕ್ ಮಾಡ್ಕೊಬಹುದಾಗಿದೆ. ಮತ್ತೆ ಫೈಂಡ್ ಮೈ ಇಯರ್ ಬಡ್ಸ್ ಈ ಫೀಚರ್ ಇಂದ ಇಯರ್ ಬಡ್ಸ್ ಎಲ್ಲಾದ್ರೂ ಮಿಸ್ ಆಗಿದ್ರೆ ಈ ತರ ಸೌಂಡ್ ಬರುತ್ತೆ. ಈ ಸೌಂಡ್ ನ ಮುಖಾಂತರ ಇಯರ್ ಬಡ್ ನಮ್ದೆಲ್ಲಾದ್ರೂ ಮಿಸ್ ಆಗಿದ್ರೆ ಕಂಡು ಹಿಡ್ಕೊಬಹುದಾಗಿದೆ.
ಮಾಡ್ಬೋದಾಗಿದೆ. ಮತ್ತೆ ಇಲ್ಲಿ ಫರ್ಮ್ವೇರ್ ಸಹ ಅಪ್ಡೇಟ್ ಮಾಡ್ಬೋದಾಗಿದೆ. ಫರ್ಮ್ವೇರ್ ಅಪ್ಡೇಟ್ ಏನಾದ್ರು ಬಂದಿದ್ರೆ ಇಲ್ಲಿಂದಾನೇ ಅಪ್ಡೇಟ್ ಮಾಡ್ಕೊಬೋದಾಗಿದೆ. ಇನ್ ಇಯರ್ ಡಿಟೆಕ್ಷನ್ ಸಹ ಇಲ್ಲಿ ಆನ್ ಮಾಡ್ಕೊಬಹುದು. ಇನ್ ಇಯರ್ ಡಿಟೆಕ್ಷನ್ ಇದನ್ನ ಆಫ್ ಆನ್ ಎರಡೂ ಮಾಡ್ಕೊಬಹುದು. ಯಾಕಂದ್ರೆ ಇನ್ ಇಯರ್ ಡಿಟೆಕ್ಷನ್ ಅಂದ್ರೆ ನಮ್ಮ ಕಿವಿಯಲ್ಲಿ ಪ್ಲೇಸ್ ಆಗಿದ್ದಾಗ ಮಾತ್ರ ಇದು ಸೆನ್ಸರ್ ನ ಸಹಾಯದಿಂದ ಸಾಂಗ್ಸ್ ಪ್ಲೇ ಆಗುತ್ತೆ. ನಾವು ಕಿವಿಯಿಂದ ಆಚೆ ತೆಗೆದ್ರೆ ಈ ಮೋಡು ಆನ್ ಅಲ್ಲಿದ್ದಾಗ ಸಾಂಗ್ಸ್ ಏನಾದ್ರು ಪ್ಲೇ ಆಗ್ತಾ ಇದ್ರೆ, ಮೂವೀಸ್ ಏನಾದ್ರು ಪ್ಲೇ ಆಗ್ತಾ ಇದ್ರೆ ಪಾಸ್ ಆಗುತ್ತೆ. ಮತ್ತೆ ಇಲ್ಲಿ ಆಪ್ ಒಳಗಡೆ ನಮಗೆ ಮೋಟೋ ಬಡ್ಸ್ ನ ವಿಜೆಟ್ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಈ ವಿಜೆಟ್ಸ್ ನ ನಾವೆಲ್ಲಾದ್ರೂ ಹೋಮ್ ಸ್ಕ್ರೀನ್ ಅಲ್ಲಿ ಆಡ್ ಮಾಡ್ಕೊಂಡು ಅಲ್ಲಿಂದಾನೆ ನಾವು ಟ್ರಾನ್ಸ್ಪರೆನ್ಸಿ ಮೋಡ್ ಹತ್ರ ಮೋಡ್ಸ್ ಇದಾವಲ್ಲ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಬಹುದಾಗಿದೆ. ಈ ರೀತಿ ವಿಜೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನಾವು ಮೋಡ್ಸ್ ನ ಸ್ವಿಚ್ ಮಾಡ್ಕೊಬಹುದು. ಇವಾಗ ಇಲ್ಲಿ ನಮಗೆ ಕಂಪ್ಲೀಟ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಇದನ್ನ ಆಫ್ ಮಾಡ್ಕೊಬಹುದು. ಟ್ರಾನ್ಸ್ಪರೆನ್ಸಿ ಮೋಡ್ ಮತ್ತೆ ಅಡಾಪ್ಟಿವ್ ಮೋಡ್ಗೆ ಹೋಮ್ ಸ್ಕ್ರೀನ್ ಇಂದಾನೆ ಸೆಟ್ ಮಾಡ್ಕೊಬಹುದು. ಆಪ್ ಹೋಗಿ ಮಾಡೋದು ತಲೆನೋವು ಇರೋದಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮಗೆ ಇದ್ರ ಬಗ್ಗೆ ಇಷ್ಟೇ ಡೀಟೇಲ್ಸ್ ಆದ್ರೆ ಸಾಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಮೋಟೋ ಬಡ್ಸ್ ಪ್ಲಸ್ ನ ಕಂಪ್ಲೀಟ್ ರಿವ್ಯೂ. ನನ್ನ ಕಂಪ್ಲೀಟ್ 3 days ಎಕ್ಸ್ಪೀರಿಯನ್ಸ್ನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಆದರೆ ಮಾಡಿದ್ದೀನಿ. ಇದೇ ರೀತಿ ಇನ್ನಷ್ಟು ಟೆಕ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಟೆಕ್ ವೀಡಿಯೋಸ್ಗಳಿಗೆ ನೀವೇ ನನಗೆ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.